ದಾವಣಗೆರೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಒಂದು ದಾವಣಗೆರೆಯಲ್ಲಿ ಒಂದು ಬ್ಯೂಟಿಫುಲ್ ಆದ ಒಂದು ಶೋ ನಡೀತಾ ಇದೆ. ಅದೇನು ಅನ್ಕೊಂಡ್ರ ಮಿಸ್ಟರ್ ಆ್ಯಂಡ್ ಮಿಸ್ ದಾವಣಗೆರೆ 2025 ಶೋ ನಡೀತಾ ಇದೆ. ಬನ್ನಿ ಆ ಶೋದಲ್ಲಿ ಯಾರು ವಿನ್ ಆಗ್ತಾರೆ, ಯಾವ ರೀತಿಯ ಕಂಟೆಂಟ್ಗಳನ್ನ ರೆಡಿ ಮಾಡಿರ್ತಾರೆ ಅನ್ನೋದನ್ನ ನೋಡ್ಕೊಂಬರೋಣ.
ಅದಕ್ಕೇ ನಮ್ಮ ದಾವಣಗೆರೆ ಯುವಕರಿಗೆ ಈ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಬೇಸಿಕ್ ಮಾಡಲಿಂಗ್ ನಾಲೆಡ್ಜ್ನ ಕೊಡಬೇಕು ಅಂತಂದೇಳಿ ಸಾಕಷ್ಟು ಜನ ಯುವಕರು ಮಾಡಲಿಂಗ್ ಒಂದು ಆಸಕ್ತಿ ಇರುವಂಥವ್ರು ಇರ್ತಾರೆ, ಸಿನಿಮಾ ಮತ್ತು ಸೀರಿಯಲ್ ಆಸಕ್ತಿ ಇರುವಂಥವ್ರು ಇರ್ತಾರೆ. ಅವರಿಗೆ ಪ್ರಾಪರ್ ಒಂದು ವೇದಿಕೆ ಸಿಕ್ಕಿರೋದಿಲ್ಲ. ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗಿ ಜೀವನ ಮಾಡ್ತಾರೆ. ಅಲ್ಲಿ ಮನೆ ಮಠ ಬಿಟ್ಟು ಅಲ್ಲೆಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡೆ ಎಲ್ಲೋ ಏನೋ ಕಷ್ಟಪಟ್ಟೆ ಅಂತ ಸಾಕಷ್ಟು ಸುದ್ದಿ ಕೇಳಿದ್ದೀವಿ. ಆ ಥರ ಆಗಬಾರ್ದು. ಇಲ್ಲಿಂದನೇ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಒಂದು ನೆಟ್ವರ್ಕ್ನ ಅವರಿಗೆ ಕೊಟ್ಟು ಅವರು ಮುಂದುವರಿಯೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಲಿ, ಒಂದು ವೇದಿಕೆ ಆಗಲಿ ಅಂತಂದೇಳಿ. ಯಾವ್ಯಾವ ಕೆಟಗರಿ ಅವರು ಬಂದಿದ್ದಾರೆ ಇಲ್ಲಿ ಯಾವಾಗಲೂ ನಾವು ಮಿಸ್ಟರ್ ಆ್ಯಂಡ್ ಮಿಸ್ ದಾವಣಗೆರೆ 2 ಕೆಟಗರಿ ಮಾಡ್ತೀವಿ, ಒಂದು ಜೂನಿಯರ್ಸು ಒಂದು ಸೀನಿಯರ್ಸು. ಜೂನಿಯರ್ ವಿಭಾಗದಲ್ಲಿ ಮಕ್ಕಳು 13 ವರ್ಷದ ತನಕ ಇರ್ತಾರೆ. ಎಷ್ಟು ಜನ ಇದ್ದಾರೆ ಇಲ್ಲಿ? 12 ವರ್ಷದ ತನಕ ಇರ್ತಾರೆ. ಸೊ 12 ವರ್ಷದ ಒಳಗಿನ ಮಕ್ಕಳು ಇರ್ತಾರೆ. ಸೀನಿಯರ್ಸ್ ವಿಭಾಗದಲ್ಲಿ 18 ವರ್ಷದ ಮೇಲ್ಪಟ್ಟು 27 ವರ್ಷದ ಒಳಗಿನ ಸೀನಿಯರ್ಸ್ ಕಂಟೆಸ್ಟೆಂಟ್ಸ್ಗಳು ಇರ್ತಾರೆ. ಟೋಟಲ್ ಎಷ್ಟು ಜನ ಇಲ್ಲಿ ಈ ಸೀಸನ್ 5 ಟೋಟಲ್ 45 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ ಟೋಟಲ್. ಹೌದು, ಟೋಟಲ್ ಜೂನಿಯರ್ ಮತ್ತು ಸೀನಿಯರ್ 2. ಸೊ ಈಗ ಆಲ್ರೆಡಿ ರೌಂಡ್ಸ್ ಎಲ್ಲ ನಡೀತಾ ಇದೆ. ಹೌದು. ಸೊ ಫೈನಲ್ ರೌಂಡ್ ಬರ್ತಾ ಇದೆ. ಹೌದು, ಸತತ ಒಂದು ಕಾಲು ತಿಂಗಳಿಂದ ಅಂದರೆ ಆಲ್ಮೋಸ್ಟ್ ಒಂದು 40-45 ದಿನದಿಂದ ಇವರಿಗೆ ಗ್ರೂಮಿಂಗ್ನ ಮಾಡಿ ವಾಕ್ನ ಹೇಳ್ಕೊಟ್ಟು ಮಾಡಲಿಂಗ್ ಬಗ್ಗೆ ಬೇಸಿಕ್ಸ್ನ ಹೇಳ್ಕೊಟ್ಟು ಅದ್ರ ಜೊತೆಗೆ ಮಿಸ್ಟರ್ ಆ್ಯಂಡ್ ಮಿಸ್ ದಾವಣಗೆರೆ ಬರೀ ಮಾಡಲಿಂಗಿಗೆ ಅಷ್ಟೇ ಸೀಮಿತ ಆಗಬಾರ್ದು. ಇವರು ಒಬ್ಬ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ರೋಲ್ ಮಾಡೆಲ್ ಆಗಿ ಕ್ರಿಯೇಟ್ ಆಗಬೇಕು ಅನ್ನೋ ಇಂಟೆನ್ಷನಿಂದ ನಾವು SSK ಟ್ರಸ್ಟ್ನ ಸಹಯೋಗದೊಂದಿಗೆ ಎಮರ್ಜೆನ್ಸಿ ವಾರಿಯರ್ ಅಂತ ಕಾನ್ಸೆಪ್ಟ್ ಮಾಡಿ ಇವರಿಗೆಲ್ಲರಿಗೂ ಎಮರ್ಜೆನ್ಸಿ ವಾರಿಯರ್ನ ಟ್ರೈನಿಂಗ್ ಮಾಡಿದ್ವಿ. ಹಾವು ಕಡ್ದಾಗ, ಹಾರ್ಟ್ ಅಟ್ಯಾಕ್ ಆದಾಗ
ಎಷ್ಟು ಮಟ್ಟಿಗೆ ಖುಷಿ ಕೊಡ್ತಾ ಇದೆ? ಸರ್ 2016ರಲ್ಲಿ ನಾನು ಇದೇ ಮಾಡಲಿಂಗ್ ಮಾಡಬೇಕು ಅಂತ ಹೇಳಿ ಶನಿವಾರ ರಾತ್ರಿ ಬಸ್ ಹತ್ಕೊಂಡು ಶನಿವಾರ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿ ಕ್ಲಾಸಸ್ ಮುಗಿಸ್ಕೊಂಡು ಹಾಗೆ ಭಾನುವಾರ ಬರ್ತಿದ್ದೆ. ಸೊ ನಾನು ಇಷ್ಟೆಲ್ಲ ಶ್ರಮ ಪಟ್ಟಿರೋದು ಬೇರೆ ಶ್ರಮ ಪಡಬಾರ್ದು ಅಂತೇಳಿ ದಾವಣಗೆರೆಯಲ್ಲೇ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ನ ನಾನು ಕ್ರಿಯೇಟ್ ಮಾಡೋಣ ಅಂತೇಳಿ ಒಂದು ಟೀಮ್ನ ಬಿಲ್ಡ್ ಮಾಡಿ ಮಿಸ್ಟರ್ ಅಂಡ್ ಮಿಸ್ ದಾವಣಗೆರೆ ಅನ್ನೋ ಒಂದು ಕಾರ್ಯಕ್ರಮನ ನಾವು ಆಯೋಜಿಸಿದ್ದೆ ಸರ್. ಎಷ್ಟು ಕೆಟಗರಿ ಮೆಂಬರ್ಸ್ ಬಂದಿದ್ದಾರೆ ಇಲ್ಲಿ, ಜೂನಿಯರ್ಸ್ ಆ್ಯಂಡ್ ಸೀನಿಯರ್ಸ್? ಸರ್ ಇದರಲ್ಲಿ 2 ಕೆಟಗರಿ ಇದೆ. ಜೂನಿಯರಲ್ಲಿ ಜೂನಿಯರ್ ಮಿಸ್ಟರ್ ದಾವಣಗೆರೆ ಕೆಟಗರಿ, ಜೂನಿಯರ್ ಮಿಸ್ ದಾವಣಗೆರೆ ಕೆಟಗರಿ. ಸೀನಿಯರ್ ಒಳಗೆ ಮಿಸ್ಟರ್ ದಾವಣಗೆರೆ, ಮಿಸ್ ದಾವಣಗೆರೆ ಕೆಟಗರಿ. ಟೋಟಲ್ 4 ಕೆಟಗರಿ ಮಾಡ್ತಿದ್ದೀವಿ. ಮುಂದಿನ ಸಲದಿಂದ ಮಿಸ್ಟರ್ಸ್ ಕೆಟಗರಿನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಈಗ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಇದರಲ್ಲಿ? ಸರ್ ಟೋಟಲ್ ನನ್ನ ಹತ್ರ ಇರೋದು 45 ಕಂಟೆಸ್ಟೆಂಟ್ಸ್ ಇದ್ದಾರೆ ಈ ಸಲ. ಸೊ 140-150 ಆಡಿಷನ್ಸ್ಗೆ ಬಂದಿದ್ದು. ಅದರಲ್ಲಿ 45 ಕಂಟೆಸ್ಟೆಂಟ್ಸ್ನ ನಾವು ಒಂದು ತಿಂಗಳಿಂದ ಕಂಟಿನ್ಯೂಸ್ ಆಗಿ ತರಬೇತಿ ಕೊಟ್ಟು ರೆಡಿ ಮಾಡಿ ಇವತ್ತು ವೇದಿಕೆ ಮೇಲೆ ನಾವು ನಿಮ್ಮ ಮುಂದಿಟ್ಟಿದ್ದೀವಿ. ಇದು ಒಂಥರ ನೋಡಿದರೆ ಬೆಂಗಳೂರಲ್ಲಿ ಲೆವೆಲ್ಲಿಗೆ ನಡೀತಾ ಇದೆ ಅನ್ನೋ ಒಂದು ಇವೆಂಟ್ನ ನಮಗೆ ಕಾಣಿಸ್ತಾ ಇದೆ. ಅಷ್ಟು ನೀಟಾಗಿ ಒಂದು ಪ್ಲ್ಯಾನ್ ಮಾಡಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಇದೆಲ್ಲ ಎಫರ್ಟ್ಸ್ ನಮ್ಮ ಟೀಮ್ದು, ನಂದೇನೂ ಇಲ್ಲ. ಅವರಿದ್ದಕ್ಕೆ ಇದೆಲ್ಲ ಆಗಿದ್ದು. ಸೊ ಖುಷಿ ಇವೆಂಟ್ಸ್ ಟೀಮಿಂದನೇ ಇದು ಪಾಸಿಬಲ್ ಆಗಿದ್ದು, ನಮ್ಮ ಬ್ರದರ್ಸಿಂದನೇ ಹಾಗೂ ಶಿವರತನ್ ಗೆಳೆಯರ ಬಳಗದಿಂದನೇ. ಎಲ್ಲರೂ ಪ್ರತಿಯೊಂದು ಇಂಚು ಡೀಟೇಲ್ಸನ್ನು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿದ್ದಾರೆ. ನಂದಿರಲ್ಲಿ ಏನಿಲ್ಲ, ಸುಮ್ಮನೆ ನೋಡಿದ್ದಷ್ಟೇ ನಾನು. ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಟೀಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಫೈನಲಿ ನಮ್ಮ ದಾವಣಗೆರೆ ಯೂತ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನೀವು? ದಾವಣಗೆರೆ ಯೂತಿಗೆ ಮನೆಯಿಂದ ಹೊರಗೆ ಬನ್ನಿ, ಫೋನೇ ಜೀವನ ಅಲ್ಲ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಸೊ ನಿಮಗೂ ಒಂದು ಮೆಚುರಿಟಿ ಅನ್ನೋದು ಬರುತ್ತೆ, ವೇದಿಕೆ ಅನ್ನೋ ಒಂದು ಭಯ ಹೋಗುತ್ತೆ. ದಯಮಾಡಿ ಹೊರಗೆ ಬಂದು ಜಗತ್ತನ್ನು ನೋಡಿ, ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಬೇಡಿ. ಓಕೆ, ಸೊ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಬನ್ನಿ ಒಂದಷ್ಟು ಈ ಮಿಸ್ಟರ್ ಎಲ್ಲರನ್ನೂ ಒಂದು ಇಂಟರ್ವ್ಯೂ ಮಾಡುವಂಥ ಕೆಲಸವನ್ನು ಮಾಡೋಣ. ಸೊ ಇವರು ನಮ್ಮ ಜೊತೆಗೆ, ಅವರ ಜೊತೆ ನಮ್ಮ ಸಂದರ್ಶನ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದ. ಥ್ಯಾಂಕ್ ಯು. So it is on basis of whatever you've been doing throughout 45 days, whatever the journey was. Ella calculate ಮಾಡಿ ನಿಮ್ಮ subtitle announce ಆಗ್ತಿದ್ದು. So as I call your number, please come forward. It's an energy. Congratulations. Let's do it a little fast, jury members and guests. Let's do it a little quick. Music. ಅದು ಫೋಟೋ ಹಾಕಿ ವಾಟ್ಸಪ್ಗೆ
and ಅದರಲ್ಲಿ okay, now girls, you can just Junior Mr. Davangere. Walk forward. First one. So please do the honor. Here's the winner. Here's the winner. Ashika Mandila and they are getting Himalaya gift hamper from Himalaya Ajit Alu, Ram 2 Circle, and all our love. Congratulations, I request. And thank you so much. Good night. Take care. Have a beautiful evening. Thank you. ಮಿಸ್ ದಾವಣಗೆರೆಗೆ ಟ್ರೋಫಿನ ಕೈಲಿಡಿದಂಥ ನಮ್ಮ ಜೊತೆಗೆ ಮಾತಾಡ್ತಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಸೊ ಹೇಗೆ ಅನ್ನಿಸ್ತಾ ಇದೆ? ಸೊ ಫಸ್ಟ್ಲಿ ಹೇಳಬೇಕಂದ್ರೆ ನಂಗೆ ಬಿಲೀವ್ ಕೂಡ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಬಿಕಾಸ್ ದೇ ಸಪೋರ್ಟೆಡ್ ಮೀ ಅ ಲಾಟ್ ಫ್ರಮ್ ಡೇ 1 to day till here. They supported me a lot. And the second thing is I want to thank my co-contestants because competition on through abba ಏನು ಕಾಂಪಿಟೇಷನ್ ಅದು. ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಆರ್ಗನೈಸಿಂಗ್ ಟೀಮ್ ಎಸ್ಪೆಷಲಿ ಮಯೂರ್ ಸರ್ ಆ್ಯಂಡ್ ಶಿವರತನ್ ಸರ್ ಆ್ಯಂಡ್ ದ ಬೆಸ್ಟ್ ಮೆಂಟರ್ ಸೋನು ಸರ್, ಶ್ರೇಯಾ ಮ್ಯಾಮ್ ಆ್ಯಂಡ್ ಸುಗೋಶ್ ಸರ್. ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಆಲ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಟೈಟಲ್ ಇದು ನಂಗೆ ಬರೀ ಟೈಟಲ್ ಅಲ್ಲ, ದಿಸ್ ಇಸ್ ಮೈ ಹ್ಯಾಪಿನೆಸ್ ಆ್ಯಂಡ್ ಮೈ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಮೈ ಜರ್ನಿ. ಸೊ ಥ್ಯಾಂಕ್ ಯು ಸೋ ಮಚ್. ಅನ್ಕೊಂಡಿದ್ರಾ? ಸೊ ನನಗೆ ಸಿಗುತ್ತೆ ಅನ್ಕೊಂಡಿದ್ರಾ? ಯಾ ಒಂದು ಕಡೆ ಅನ್ಕೊಂಡಿದ್ದೆ ಬಟ್ ನನಗೆ ಸಿಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಎಷ್ಟು ಖುಷಿ ಇದೆ? ಸಖತ್ ಖುಷಿ ಇದೆ ಸರ್. ಓಕೆ. ಸೊ ಸಖತ್ ಖುಷಿ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಇವ್ರಿಗೆ ಆಲ್ ದ ಬೆಸ್ಟ್ನ ಹೇಳ್ತೀವಿ, ಅದ್ರ ಜೊತೆಗೆ ಕಂಗ್ರ್ಯಾಚುಲೇಷನ್ ಹೇಳೋಣ ಅಂತ. ಸೊ ಥ್ಯಾಂಕ್ ಯು ಯುವರ್ ಬ್ರೈಟ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ನೆಕ್ಸ್ಟು ನಮ್ಮ ಮಿಸ್ಟರ್ನ ಮಾತಾಡ್ಸೋಣ ಬನ್ನಿ. ಆಗತ್ತೆ ದಾವಣಗೆರೆ ಹೆಮ್ಮೆ ಅಂತ ಹೇಳ್ಬೋದು, ಯಾಕಂದರೆ ಸೊ ಸುಲಭ ಅಲ್ಲ ಟೈಟಲ್ ತೊಗೊಳೋದು. ಅದರಲ್ಲೂ ನಮ್ಮ ದಾವಣಗೆರೆಯ ಒಬ್ಬ ಚಿಕ್ಕ ಕಲಾವಿದ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವಾಗಲೂ ಒಂದು ಮಾತಾಡ್ತೀನಿ, ಬಡವ್ರ ಮಕ್ಕಳು ಯಾವಾಗಲೂ ಬೆಳಿಬೇಕು ಅಂತ. ಸೊ ಅಂಥ ಒಂದು ಕೆಟಗರಿಯಲ್ಲಿ ಇರ್ತಕ್ಕಂಥ ನಮ್ಮ ಹೀರೋ ಅಂತಲೇ ಹೇಳ್ಬೋದು. ಮಿಸ್ಟರ್ ಟೈಟ್ಲ್ನ ತೊಗೊಂಡಿದ್ದಾನೆ. ಸೊ ಅವನ್ನ ಮಾತಾಡ್ತೀನಿ. ಸೊ ಹೇಗಿದೆ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತದೆ ಸರ್. ಮಾತಾಡ್ತಿಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಏನು ಹೇಳ್ಬೇಕಂದ್ರೆ ಲೈಕ್ ನನ್ನ ಸಪೋರ್ಟ್ ಮಾಡಿದವರು ಆ್ಯಂಡ್ ಆಸಮ್ ಫಿಟ್ನೆಸ್, ವಿಸ್ಯಾಗ್, ಸ್ಪೆಷಲ್ ಥ್ಯಾಂಕ್ಸ್ ಟು ವಿಸ್ಯಾಗ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆಸಮ್ ಫಿಟ್ನೆಸ್, ನಮ್ಮ ಟೀಮ್. ಅವರಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಸೀರಿಯಸ್ಲಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಎಲ್ಲ ಕಾರಣ ಅವರೇ. ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ. ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಅವರು. ನನ್ನ ಡಯಟ್ ಪ್ಲಾನಿಗೆ, ನನ್ನ ಡಯಟ್ ಮಾಡೋದಾಗೋದಾಗಲಿ, ನನ್ನ ವರ್ಕೌಟ್ ಮಾಡೋದಾಗಲಿ, ನನ್ನ ವಾಕು ಇಂಪ್ರೂವೈಸ್ ಮಾಡ್ಕೋ, ಪ್ರತಿಯೊಂದರಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಮಧ್ಯಭಾಗ ದಾವಣಗೆರೆ, ಅದರಲ್ಲೂ ಎಲ್ಲರ ಕಣ್ಣು ದಾವಣಗೆರೆಯಲ್ಲಿರುತ್ತೆ. ಅಂಥದ್ದು 2025 ಮಿಸ್ಟರ್ ಅನ್ನೋದು ಇದೆಯಲ್ಲ, ಅದಕ್ಕೆ ಒಂದು ಟೈಟ್ಲ್ ತೊಗೊಂಡಿದ್ದಾರೆ ಅಂದರೆ ಖುಷಿ ಆಗ್ತಾ ಇದೆ. ಸೊ ಅವರು ಕೂಡ ಅವರ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಕೂಡ ಹೇಳಿದರು. ಸೊ ಒಂದು ಸೆಕೆಂಡ್ ಇವನ ಫ್ಯೂಚರ್ ಬ್ರೈಟ್ ಆಗಿರಲಿ ಅಂತ ಹೇಳ್ತಾ, ಸೊ ಇದು ನೋಡಿದ್ರಿ ಅವ್ನಿಗೆ ಮತ್ತೊಂದು ಆಲ್ ದ ಬೆಸ್ಟ್ ನಮ್ಮ ವಾಹಿನಿ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಿದ್ವಿ. ಒಂದು ಸೆಕೆಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನಿಜಕ್ಕೂ ಖುಷಿ ಆಗ್ತಾ ಇದೆ. ಸೊ ಮಕ್ಕಳೇ ಮನೆಗೆ ದೀಪ, ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳನ್ನು ಬಲಿ ಕೊಡಬೇಡಿ, ಮಕ್ಕಳು ನಗುತ್ತಾ ಬಾಳಲಿ ಅಂತ ಒಂದು ಟೈಟ್ಲ್ ಹೇಳ್ತಾ, ಸೊ ನಮ್ಮ ಜೂನಿಯರಲ್ಲಿ ಮಿಸ್ಟರ್ ಟೈಟ್ಲ್ನ ಹೊಡೆದಂಥವ್ರು ನಮ್ಮ ಪುಟಾಣಿ ನನ್ನ ಜೊತೆಗಿದೆ. ಅವ್ರನ್ನ ಮಾತಾಡ್ಸೋಣ. ಸೊ ಹೇಗೆ ಅನಿಸ್ತಾ ಇದೆ?
My name is Mohammad Fateh Ali Visak Naveen Medi sir Visak. ನಾನು ಬಟ್ಟೆ ಡಿಸೈನ್ ಮಾಡಿದ್ದೆ. ಓಕೆ, ಸೊ ಎಷ್ಟು ಖುಷಿ ಅನ್ನಿಸ್ತಾ ಇದೆ ನಿಮಗೆ? ಭಾಳ ಖುಷಿ ಇದೆ. ಸೊ ಅನ್ಕೊಂಡಿದ್ದೆ ನನಗೆ ಪ್ರೈಸ್ ಬರುತ್ತೆ ಅನ್ಕೊಂಡಿದ್ಯಾ? ಹೇಗೆ ಮಿಸ್ಟರ್ ಟೈಟ್ಲ್ ಅಂತ ಬರುತ್ತೆ ಅನ್ಕೊಂಡಿದ್ದೆ ಇಲ್ವಾ? ಅನ್ಕೊಂಡಿದ್ಯಾ? ಖುಷಿ ಆಯ್ತಾ? Yes, sir. ಎಷ್ಟು ಖುಷಿ ಆಯ್ತು? ಭಾಳ ಖುಷಿ ಆಯ್ತು. ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀಯಾ? ನವೀನ್ ಮೆಡಿ ಸರ್ ನವೀನ್ ಮ್ಯಾಡಿ ಸರ್ ಮತ್ತೆ ಮತ್ತೆ ಶಬೀರ್ ಮೊಹಮ್ಮದ್. ಶಬರಿಮಮ್ ವಿಸಾಕ್ಸ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದ. ಫ್ಯಾಮಿಲಿಯವ್ರಿಗೆ ಫ್ಯಾಮಿಲಿವರೆಗೆ ನಾನು ಮಮ್ಮಿ, ನನ್ನ ಪಾಪ, ನನ್ನ ಮಾಮ, ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೆ. ಓಕೆ, ಥ್ಯಾಂಕ್ ಯು. ಬ್ರೈಟ್ ಯುವರ್ ಫ್ಯೂಚರ್ ಒನ್ಸ್ ಅಗೈನ್. ಆಲ್ ದಿ ಬೆಸ್ಟ್ ಯುವರ್ ಕೆರಿಯರ್. ಥ್ಯಾಂಕ್ ಯು ಒನ್ಸ್ ಅಗೈನ್. ಸೊ ನಮ್ಮ ಪುಟಾಣಿ ಕೂಡ ವಿಶ್ ಮಾಡ್ದ, ಅದ್ರ ಜೊತೆಗೆ ಎಲ್ಲರ ಸಪೋರ್ಟ್ ಇದ್ದಿದ್ದನ್ನೆಲ್ಲವೂ ನಮ್ಮ ಜೊತೆಗೆ ಹಂಚ್ಕೊಂಡ. ಇದಾಗಿತ್ತು ಇವತ್ತು ವಿಶೇಷ. ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.